ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್. ನಾನು ಗೀತಾ. ಇವತ್ತಿನ ರೆಸಿಪೀಸ್ ನಾಗರ ಪಂಚಮಿ ಹಬ್ಬಕ್ಕೆ ಹುರಿಗಡಲೆ ತಂಬಿಟ್ಟು, ಬೇಸನ್ ಉಂಡೆ, ಚುರುಮುರು ಉಂಡೆ ಹಾಗೆ ಶೇಂಗಾ ಉಂಡೆ 4 ಉಂಡೆ ರೆಸಿಪಿಗಳನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಉಂಡೆಗಳನ್ನ ಪರ್ಫೆಕ್ಟಾಗಿ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳಿರ್ತೀನಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ರೆಸಿಪೀಸ್ಗಳನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಒನ್ ಬೈ ಒನ್ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ಹುರಿಗಡಲೆ ತಂಬಿಟ್ಟು ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ 1 ಬೌಲ್ನಷ್ಟು ಹುರಿಗಡಲೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಚಿಕ್ಕ ಬೌಲು ಹುರಿಗಡಲೆ ತೊಗೊಂಡಿದ್ದೀನಿ. ಇದನ್ನು ಹಾಕೊಂಡ್ಬಿಟ್ಟು ಸ್ಮೂತಾಗಿ ಪೌಡರ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಸ್ಮೂತಾಗಿ ಫೈನ್ ಪೌಡರ್ ಮಾಡ್ಕೋಬೇಕು. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಬಿಡೋಣ. ನಂತರ ಒಲೆ ಮೇಲೆ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ಅರ್ಧ ಕಪ್ಪು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕೊಂಡ್ಬಿಟ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು. ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಇದನ್ನು ಶೇಂಗಾ ಹುರ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ, ಈ ಥರ ಹುರ್ಕೋಬೇಕು. ಕಾಣಿಸ್ತಾ ಇರ್ಬೋದು ನಿಮಗೆ, ಈ ಥರ ಬ್ಲ್ಯಾಕ್ ಸ್ಪಾಟ್ ಬೀಳೋವರೆಗೂ ಹುರ್ಕೋಬೇಕಾಗತ್ತೆ. ನೋಡಿ, ಇವಾಗ ಸಾಕು. ಇವಾಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಣ. ನಂತರ ಅದೇ ಪ್ಯಾನ್ಗೆ 1 ಟೇಬಲ್ ಸ್ಪೂನು ಬ್ಲ್ಯಾಕ್ ಎಳ್ಳನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದನ್ನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ನಾ ಹೇಳಿರುವಂಥ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೀವು ತಂಬಿಟ್ಟನ್ನು ಸೂಪರ್ ಸಾಫ್ಟಾಗಿ ಮಾಡ್ಕೋಬೋದು. ಇದೇ ಥರ ಈಸಿ ರೆಸಿಪೀಸ್ಗಳು ನಮ್ಮ ಚಾನಲ್ನಲ್ಲಿ ತುಂಬ ಇವೆ. ಒಂದ್ಸಲ ಹೋಗಿ ಚೆಕ್ ಮಾಡಿ, ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಚಿಟಪಟ ಅಂತ ಸೌಂಡ್ ಬರುತ್ತೆ, ಅವಾಗ ತೆಗೆದುಬಿಡ್ರಿ ಒಂದು ಪ್ಲೇಟಿಗೆ. ಇವಾಗ ಅದೇನು ಶೇಂಗಾ ಇಟ್ಟಿದ್ವಲ್ಲ, ಈ ಥರ ಮೇಲಿನ ಸಿಪ್ಪೆ ಎಲ್ಲ ತೆಕ್ಕೋಬೇಕಾಗತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ರಬ್ ಮಾಡಿದರೆ ಮೇಲಿನ ಸಿಪ್ಪೆ ಎಲ್ಲ ತೆಕ್ಕೊಂಡು ಅದೇ ಮಿಕ್ಸಿ ಜಾರಿಗೆ ನಾನು ಅದು ಹುರಿದಿರೋ ಅಂಥ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಕೋರ್ಸ್ ಪೌಡರ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಈ ಥರ ಸ್ವಲ್ಪ ಪೀಸಸ್ ಥರ ಉಳ್ಕೊಂಡಿರಬೇಕು. ಅಂದರೆ ತಂಬಿಟ್ಟು ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ಏನು ಪುಟಾಣಿ ಪೌಡರ್ ಮಾಡಿದ್ವಲ್ಲ ಅದಕ್ಕೆ ಹಾಕೊಂಡ್ಬಿಡೋಣ. ನಂತರ ಅರ್ಧ ಕಪ್ಪು ಇದು ಒಣ ತೆಂಗಿನ ತುರಿ, ಇದು 1 ಟೇಬಲ್ ಸ್ಪೂನು ಏನು ಹುರಿದಿಟ್ಕೊಂಡಿದ್ವಲ್ಲ ನಾವು ಎಳ್ಳು, ಕರಿ ಎಳ್ಳು, ಅದು. ನಂತರ 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಆಗೋ ಥರ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ. ನಂತರ ಅದೇ ಪ್ಯಾನ್ಗೆ ನಾನು 3/4 ಬೌಲು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕನ್ನೋದಾದರೆ 1 ಬೌಲ್ವರೆಗೂ ಹಾಕ್ಕೋಬೋದು. ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಬೆಲ್ಲ ಮುಳುಗಬೇಕು, ಅಷ್ಟೇ ನೀರು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಇದನ್ನು ಬೆಲ್ಲ ಕರಗೋವರೆಗೂ ಅಷ್ಟೇ ಇದನ್ನು ಸಿರಪ್ ಮಾಡ್ಕೋಬೇಕು. ಪಾಕ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಪಾಕ ತೊಗೊಂಡ್ರೆ ನಿಮ್ಮದೇ ತಂಬಿಟ್ಟು ಗಟ್ಟಿ ಬಂದುಬಿಡತ್ತೆ. ಜಸ್ಟ್ ಬೆಲ್ಲ ಮೆಲ್ಟ್ ಆಗಬೇಕಷ್ಟೇ. ಇದು ಮಾತ್ರ ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ನೋಡಿ, ಇವಾಗೆಲ್ಲ ಬೆಲ್ಲ ಕರಗಿದೆ. ನಾವು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಅದೇನು ಮಿಕ್ಸರ್ ಇಟ್ಟಿದ್ವಲ್ಲ, ಡ್ರೈ ಮಿಕ್ಸರ್, ಅದಕ್ಕೆ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಫಿಲ್ಟರ್ ಮಾಡಿಕೊಂಡು ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿಯಾಗಿರುತ್ತೆ. ಒಂದು ಸಲ ಸ್ಪೂನ್ಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ ಬೆಲ್ಲ ಕರಗಿಸ್ಕೋಬೇಕಷ್ಟೇ, ನೀವು ಪಾಕಗೀಕ ತೊಗೊಳಕ್ಕೆ ಹೋಗಬೇಡಿ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ತಣ್ಣಗಾಗಿರುತ್ತಲ್ವ, ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ಇದನ್ನು ಬಿಸಿ ಇರುವಾಗಲೇ ಈ ಥರ ಸ್ವಲ್ಪ ಪೋರ್ಷನ್ ತೊಗೊಂಡ್ಬಿಟ್ಟು ಲಡ್ಡು ಆಕಾರದಲ್ಲಿ ಮಾಡ್ಕೋಬೇಕು. ನಾನು ಚಿಕ್ಕ ಬೌಲಲ್ಲಿ ಇದನ್ನು ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಬೇಕನ್ನೋರು ದೊಡ್ಡ ಬೌಲನ್ನು ತೊಗೊಂಡ್ಬಿಟ್ಟು ಇದೇ ಮೆಜರ್ಮೆಂಟನ್ನು ಫಾಲೋ ಮಾಡಿದ್ರಾಯಿತು. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇವಾಗ ತಂಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ.
ಪಾಕವಿಲ್ಲದೇ ನೀವು ಇಷ್ಟು ಈಸಿಯಾಗಿ ಮಾಡ್ಕೋಬೋದು. ಮೊದಲನೇ ಸಲ ಮಾಡೋರು ಸಹಿತ ಇದನ್ನು ನೀವು ಮಾಡ್ಕೋಬೋದು. ಪಾಕ ಹಾಳಾಗತ್ತೆ, ಲಡ್ಡು ಬರಲ್ಲ ಅನ್ನೋ ಟೆನ್ಷನ್ ಇರಲ್ಲ. ತುಂಬ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು. ನೀವು ಒಂದು 15 to 20 ಮಿನಿಟ್ಸಲ್ಲಿ ಮಾಡ್ಕೊಂಡ್ಬಿಡ್ಬೋದು. ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ. ತಂಬಿಟ್ಟನ್ನು ನೀವು 10ರಿಂದ 12 ದಿನ ಸ್ಟೋರ್ ಕೂಡ ಮಾಡ್ಕೋಬೋದು. ನೋಡಿ, ಈ ಥರ ಲಡ್ಡು ಮಾಡಿಕೊಂಡ್ರೆ ಆಯಿತು, ತಂಬಿಟ್ಟು ರೆಡಿ ಆಗಿರುತ್ತೆ. ಸೊ ನೋಡಿ, ಇಲ್ಲಿ ಆಲ್ರೆಡಿ ತಂಬಿಟ್ಟು ರೆಡಿ ಆಗೋಯ್ತು. ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಿರ್ಬೋದು ನೀವು. ಸೂಪರಾಗಿ ಬಂದಿದೆ. ಈ ತಂಬಿಟ್ಟು ರೆಸಿಪಿನ ನೀವು ಶಿವರಾತ್ರಿ ಹಬ್ಬಕ್ಕೆ, ಹಾಗೆ ನಾಗರ ಪಂಚಮಿ, ಹಾಗೆ ಏಕಾದಶಿ ಈ ಥರ ಉಪವಾಸ ಇರೋ ಟೈಮಲ್ಲಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದು. ಹಾಗಂತ ಬೇರೆ ಟೈಮಲ್ಲಿ ಮಾಡ್ಕೋಬಾರ್ದಂತಲ್ಲ, ಬೇರೆ ಟೈಮಲ್ಲಿ ನೀವು ಮಾಡಿಟ್ಕೋಬೋದು. ತುಂಬ ಹೆಲ್ದಿಯಾದ ರೆಸಿಪಿ ಅಂತ ಹೇಳ್ಬೋದು. ಮಕ್ಕಳಿಗೆ ನೀವು ಸ್ನ್ಯಾಕ್ಸ್ ಥರ ಡೈಲಿ ಒಂದೊಂದು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಕೂಡ. ಸೊ ನೋಡಿದ್ರಲ್ಲ, ಇವತ್ತಿನ ರೆಸಿಪಿ ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಹುರಿಗಡ್ಲೆ ತಂಬಿಟ್ಟು ರೆಡಿ ಆಗೋಯ್ತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹುರಿಗಡ್ಲೆ ತಂಬಿಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡ್ರು ಅಲ್ವಾ. ಪರ್ಫೆಕ್ಟ್ ಆದ ಸಾಫ್ಟ್ ಆದ ಶೇಂಗಾ ಉಂಡೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಅದು ಚೆನ್ನಾಗಿ ಬಿಸಿ ಆದಮೇಲೆ 2 ಕಪ್ನಷ್ಟು ನಾನು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಹಾಕ್ಕೊಂಡು ಚೆನ್ನಾಗಿ ಇದು ಹುರಿಬೇಕಾದ್ರೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಅಂದರೆ ಚೆನ್ನಾಗಿ ಹುರಿಯುತ್ತೆ, ಒಳಗಡೆ ಚೆನ್ನಾಗಿ ಹುರಿಯುತ್ತೆ, ಮೇಲೇನೂ ಕ್ರಿಸ್ಪಿಯಾಗತ್ತೆ ಶೇಂಗಾ ನಾವು ಹೇಗೆ ಚೆನ್ನಾಗಿ ಹುರಿತೇವೋ ಹಾಗೆ ಉಂಡೆಗಳು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಕೈ ಬಿಡ್ದೇ ಚೆನ್ನಾಗಿ ಹುರಿತಾ ಇರಬೇಕು. ಎಲ್ಲಿವರೆಗೂ ಅಂದರೆ ಮೇಲೆ ಬ್ಲ್ಯಾಕ್ ಸ್ಪಾಟ್ ಬಿದ್ದು ಈ ಥರ ಆದಾಗ ನಾವು ತೆಗಿಬೇಕು ಇದನ್ನು. ನೋಡಿ, ಇವಾಗ ಆಗಿದೆ. ಇಷ್ಟು ಹುರ್ಕೊಂಡ್ರೆ ಸಾಕು. ನಾನು ಸ್ಟವ್ನ ಸ್ವಿಚ್ ಆಫ್ ಮಾಡಿಕೊಂಡು ಒಂದು ಪರಾತಿಗೆ ಶೇಂಗಾನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಇರಬೇಕು ಹುರ್ಕೊಂಡಾಗ. ಮೇಲೆ ಸ್ವಲ್ಪ ಸಿಪ್ಪೆ ಓಪನ್ ಆದಂಗೆ ಆಗಿರುತ್ತೆ. ಹಾಗೆ ಇದನ್ನ ಸ್ವಲ್ಪ ಈ ಥರ ಹಿಂಗೆ ಕೈಯಲ್ಲಿ ಹಾಕ್ಕೊಂಡು ರಬ್ ಮಾಡಿದರೆ ಸಿಪ್ಪೆಗಳು ಹಿಂಗೆ ಬೇಗ ಬಿಚ್ಕೊಳ್ಳುತ್ತೆ. ನೋಡಿ, ಈ ಥರ ಇವಾಗೆಲ್ಲ ಕ್ಲೀನಾಗಾಯಿತು. ಇವಾಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ನಾನಿನ್ನು 1 ರೌಂಡ್ ಅಷ್ಟೇ ಮಿಕ್ಸಿ ಮಾಡ್ಕೊಳ್ತೀನಿ. ತುಂಬ ಮಾಡ್ಕೋಬಾರ್ದು, ಪುಡಿ ಮಾಡ್ಕೋಬಾರ್ದು. ಜಸ್ಟ್ ಔಟ್ ಜೋಡ್ ಥರ ಇರಬೇಕು. ಅಂದರೆ ಸ್ವಲ್ಪ ಶೇಂಗಾ ಕಾಣಿಸ್ತಾ ಇರಬೇಕು, ಒಂದು ಸ್ವಲ್ಪ ಪುಡಿ ಆಗಿರಬೇಕು. ಆ ಥರ ಮಿಕ್ಸಿ ಮಾಡ್ಕೊಳ್ತೀನಿ ನಾನು. ನೋಡಿ, ಈ ಥರ ಶೇಂಗಾನು ಕಾಣಿಸ್ತಾ ಇರಬೇಕು, ಸ್ವಲ್ಪ ಪುಡಿ ಆಗಿರಬೇಕು. ಅಂದರೆ ಇದು ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಈ ಥರ ಮಾಡ್ಕೊಂಡಾಗ ಶೇಂಗಾ ಉಂಡೆಗಳು ಶೇಪ್ ಚೆನ್ನಾಗಿ ಬರುತ್ತೆ ರೌಂಡಾಗಿ. ಹಾಗೆ ಶೇಂಗಾ ಮಾಡ್ಕೊಂಡಾಗ ಶೇಪ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಈ ಥರ ಮಾಡ್ಕೊಂಡಾಗ ಚೆನ್ನಾಗಿ ಬರುತ್ತೆ. ನಾನು ಹಾಗೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಹಾಗೆ ನಾನು 1/3 ಕಪ್ನಷ್ಟು ಪುಟಾಣಿ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ. ಅಂದರೆ ಹುರಿಗಡ್ಲೆ ಹಿಟ್ಟು. ಇದನ್ನ ಹಾಕೋದ್ರಿಂದ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ ಉಂಡೆಗಳಿಗೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಡ್ತಾಯಿದ್ದೀನಿ. ಇಲ್ಲಿ ನಾನು ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಬೆಲ್ಲದ ಪಾಕ ತೆಗಿಲಿಕ್ಕೆ 1.5 ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ಶೇಂಗಾಗೆ ನಾವು 1.5 ಕಪ್ ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಇಲ್ಲಿ. ಅಂದರೆ ಕರೆಕ್ಟ್ ಟೇಸ್ಟ್ ಇರುತ್ತೆ ಸ್ವೀಟಿದ್ದು. ಇಲ್ಲಿ ಸ್ವಲ್ಪ ನೀರು ಹಾಕಬೇಕು. ಒಂದು 2-3 ಸ್ಪೂನುಗಳು ನೀರು ಹಾಕಿದರೆ ಸಾಕು, ತುಂಬ ನೀರು ಹಾಕಬಾರ್ದು. ನೋಡಿ, ಇಷ್ಟು ನೀರು ಹಾಕ್ಕೊಂಡು ಬೆಲ್ಲ ಎಲ್ಲ ಕರಗಿಸ್ಕೊಳ್ಬೇಕು. ನೋಡಿ, ಇವಾಗ ಬೆಲ್ಲ ಎಲ್ಲ ಕರಗ್ತು. ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ತಿರುಗಿಸ್ತಾ ಇರಿ. ಆವಾಗವಾಗ ಹಿಂಗೆ ಚೆಕ್ ಮಾಡ್ತಾ ಇರಬೇಕು. ನಾವು ಇದಕ್ಕೆ 1 ಎಳೆ ಪಾಕ ತೆಗಿಬೇಕು ಇವಾಗ. ನೋಡಿ, ಆವಾಗವಾಗ ಹಿಂಗೆ ಚೆಕ್ ಮಾಡ್ಕೊಳ್ತಾ ಇರಿ. 1 ಎಳೆ ಬಂದಿದೆ ಅಂತ ಇವಾಗ ಆವಾಗವಾಗ ಸ್ಪೂನಿಂದ ಹಿಂಗೆ ನೋಡ್ತಾ ಇರಬೇಕು. ನೋಡಿ, ಹಂಗೆ ಕೈ ಬಿಡ್ದಾನೆ ಹಿಂಗೆ ತಿರುಗಿಸಿ ಚೆಕ್ ಮಾಡ್ಕೊತಾ ಇರಬೇಕು. ನೋಡಿ, ಈ ಥರ ನೋಡ್ತಾ ಇರಬೇಕು 1 ಎಳೆ ಬಂದಿದೆಯೋ ಏನೋ ಅಂತೇಳಿ ಚೆಕ್ ಮಾಡ್ತಾನೆ ಇರಬೇಕು. 1 ಎಳೆಗಿಂತ ಜಾಸ್ತಿ ಪಾಕನ ತೆಗಿಯೋಕ್ಕೆ ಹೋಗಬೇಡಿ. ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಉಂಡೆಗಳು ತುಂಬ ಗಟ್ಟಿಗಾಗಿಬಿಡ್ತಾವೆ. ಅದಕ್ಕೆ 1 ಎಳೆ ಪಾಕ ಕರೆಕ್ಟಾಗಿ ನೋಡ್ಕೊಂಡು ತಗೋಬೇಕು. ಅಂದಾಗ ತುಂಬ ಸಾಫ್ಟಾಗಿ ಬರ್ತಾವೆ ಉಂಡೆಗಳು ಮಾಡಿದಾಗ. ನೋಡಿ, ಹಂಗೆ ಚೆಕ್ ಮಾಡ್ತಾಯಿರಿ. ನೋಡಿ, ನಾನು ಇವಾಗ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಈ ಥರ ಸ್ವಲ್ಪ ಹಾಕ್ಕೊಂಡು ನೋಡಬೇಕು. ಅದು ಹೋಗಿ ನೀರ ಕೆಳಗಡೆ ಹೋಗಿ ಕುತ್ಕೋಬೇಕು. ಬೆಲ್ಲದ ಪಾಕ ಎಲ್ಲ ನೀರಲ್ಲಿ ಕೆಳಗಡೆ ಕುತ್ಕೋತಂದರೆ ಪಾಕ ಬಂದಿದೆ ಅಂತ ಅರ್ಥ. ಇದೊಂದು ಮೆಥಡ್ ಹೇಗೆ ಬಂದಿದೆ ಅಂತ ಚೆಕ್ ಮಾಡೋದು. ಇವಾಗ ಇದು ಕರೆಕ್ಟ್ 1 ಎಳೆ ಬಂದಿದೆ. ಇವಾಗ ಸ್ವಿಚ್ ಆಫ್ ಮಾಡ್ತಾಯಿದ್ದೀನಿ ಫ್ಲೇಮು. ಮಾಡ್ಕೊಂಬಿಟ್ಟು ಅದಕ್ಕೆ ಶೇಂಗಾದ ಮೇಲೆ ಎಲ್ಲ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ.
ಇವಾಗ ನಾನು ಇನ್ನೊಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ತಾಯಿದ್ದೀನಿ, ಅದೇ ಹುರಿಗಡಲೆ ಹಿಟ್ಟು ಇನ್ನೊಂದು ಸ್ವಲ್ಪ ಹಿಡಿತಾಯಿದ್ದೆ ಹಾಕ್ತಾಯಿದ್ದೀನಿ. ಇವಾಗ ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ತಣ್ಣಗಾಕ್ಬಿಡಬೇಕು. ತಣ್ಣಗಾದ್ಮೇಲೆ ಉಂಡೆ ಕಟ್ಟಬೇಕು. ಬಿಸಿ ಇರುವಾಗಲೇ ಕಟ್ಟಿದರೆ ಏನಾಗುತ್ತೆ, ಉಂಡೆಗಳು ಗಟ್ಟಿಗೆ ಬಂದುಬಿಡತ್ತೆ, ಆಮೇಲೆ ಕೈನೂ ಸುಟ್ಟೋಗುತ್ತೆ. ಅದಕ್ಕೆ ಒಂದು 10 ನಿಮಿಷ ಬಿಟ್ಟ ಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಗೆ ಒಂದು ಸ್ವಲ್ಪ ಈ ಬೌಲಲ್ಲಿ ಸ್ವಲ್ಪ ನೀರು ಇಟ್ಕೊಂಡ್ಬಿಟ್ಟು ಒಂದು ಕೈಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಈ ಥರ ಹಚ್ಕೊಂಡ್ಬಿಟ್ಟು ಕಟ್ಟಬೇಕು ಉಂಡೆಗಳನ್ನ. ನೋಡಿ ಈ ಥರ ಕಟ್ಟಬೇಕು, ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಕಟ್ಟಬೇಕು. ನೋಡಿ ಈ ಥರ ನಾನು ಕಟ್ಬಿಟ್ಟು ಒಂದು ಕೊಬ್ಬರಿ ತುರಿಯಲ್ಲಿ ನಾನು ಸ್ವಲ್ಪ ಅದನ್ನ ರೋಲ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಅಂದರೆ ನೋಡೋಕೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ನೀವು ಬೇಕಾದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು, ಬೇಡ ಅಂದರೆ. ನೋಡಿ ಇದೇ ಥರ ನಾನು 1 by 1 ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀನಿ. ಕಟ್ಕೊಂಡು ಒಂದು ಪ್ಲೇಟಿಗೆ ಇಡ್ತಾ ಇದ್ದೀನಿ. ಇದೇ ಥರನ ಎಲ್ಲ ಉಂಡೆಗಳನ್ನೂ ಕಟ್ಕೊಳ್ತೀನಿ. ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಉಂಡೆಗಳನ್ನ. ಬೇಕಾದ್ರೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇವಾಗ ಎಲ್ಲ ಲಡ್ಡುಗಳು ರೆಡಿ ಆಯಿತು ನೋಡಿ. ಇವಾಗ ನಾನು ತೊಗೊಂಡಿರೋಂಥ ಕ್ವಾಂಟಿಟಿಗೆ ಇಷ್ಟು ಲಡ್ಡುಗಳಾಗಿದೆ. ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿನ ತೊಗೊಂಡ್ಬಿಟ್ಟು ನಾನು ಮೆಜರ್ಮೆಂಟ್ ತೋರಿಸಿದ್ದೀನಲ್ಲ ಅದೇ ಮೆಜರ್ಮೆಂಟಲ್ಲೇ ಜಾಸ್ತಿ ಕ್ವಾಂಟಿಟಿಗಳನ್ನ ತೊಗೊಂಡ್ಬಿಟ್ಟು ಮಾಡ್ಕೋಬೋದು. ನೋಡಿ ಇದು ಪರ್ಫೆಕ್ಟಾದ ಲಡ್ಡು ರೆಡಿ ಆಯಿತು. ಇವಾಗ ಎಷ್ಟು ಚೆನ್ನಾಗಿರುತ್ತಂದರೆ ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಸೂಪರ್ ಸಾಫ್ಟಾಗಿರುತ್ತೆ. ಬೇಕಾದ್ರೆ ನಾನು ನಿಮಗೆ ಮುರಿದ್ಬಿಟ್ಟು ತೋರಿಸ್ತೀನಿ. ಇದನ್ನು ಕೈಯಿಂದನೇ ಮುರ್ಕೋಬೋದು, ಅಷ್ಟು ಸಾಫ್ಟಾಗಿರುತ್ತೆ ನೋಡಿ, ಈಸಿಯಾಗಿ ಮುರಿಯುತ್ತೆ. ಹಾಗಿದ್ದರೆ ಈ ಶೇಂಗಾ ಉಂಡೆ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಸೂಪರ್ ಈಸಿಯಾಗಿದೆ, ಸೂಪರ್ ಸಾಫ್ಟಾಗಿದೆ. ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿಂತಾರೆ. ಶೇಂಗಾ ಉಂಡೆ ಹೇಗೆ ಮಾಡೋದಂತ ನೋಡ್ಕೊಂಡ್ರಲ್ವಾ. ನೆಕ್ಸ್ಟ್ ರೆಸಿಪಿ ಪರ್ಫೆಕ್ಟ್ ಆದ ಬೇಸನ್ ಲಡ್ಡುನ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ದಪ್ಪ ತಳದ ಪಾತ್ರೆನ. ಅದಕ್ಕೆ 1 ಗ್ಲಾಸು ಬೇಸನ್ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ 3 ರಿಂದ 4 ನಿಮಿಷದವರೆಗೂ ಈ ಥರ ಹುರ್ಕೋಬೇಕಾಗತ್ತೆ. ಸೊ ಮೊದಲಿಗೆ ತುಪ್ಪ ಏನು ಸೇರ್ಸೋಕೋಬಾರ್ದು. ಇವಾಗ ಇದನ್ನು ಡ್ರೈಗೆ ಹೀಗೆ ಹುರ್ಕೋಬೇಕು. ಸೊ ಇದು ಮೊದಲನೇ ಟಿಪ್ಪು. ಇವಾಗ ಒಂದು 3 ರಿಂದ 4 ನಿಮಿಷ ಹುರಿದಾದ್ಮೇಲೆ ಇಲ್ಲಿ ನಾನು ಅರ್ಧ ಗ್ಲಾಸ್ನಷ್ಟು ತುಪ್ಪ ತೊಗೊಂಡಿದ್ದೀನಿ. ಅದಕ್ಕೆ ಈಗ ಸ್ವಲ್ಪ ಸ್ವಲ್ಪನ ಸೇರಿಸಿ ಇವಾಗ ಈ ಥರ ಹುರ್ಕೋಬೇಕು. ಒಂದೇ ಸಾರಿ ಎಲ್ಲ ತುಪ್ಪನೂ ಸೇರ್ಸೋಕ್ಕೆ ಹೋಗಬೇಡಿ. ಸೊ ಅವಾಗವಾಗ ಸ್ವಲ್ಪ ಸ್ವಲ್ಪ ಈ ಥರ ಸೇರಿಸ್ಬಿಟ್ಟು ಫ್ಲೇಮ್ನ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಿಟ್ಟಿನಲ್ಲಿರೋ ಹಸಿ ವಾಸನೆ ಹೋಗೋ ತನಕ ಈ ಥರ ಹುರ್ಕೋಬೇಕಾಗತ್ತೆ. ಸೊ ಇವಾಗ ನೋಡಿ ಎಲ್ಲ ತುಪ್ಪನೂ ನಾನು ಹಾಕ್ಕೊಂಡೆ ಇವಾಗ. ಸೊ ಈ ಥರ ಮಧ್ಯೆ ಮಧ್ಯೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಹುರಿತಾ ಇರಬೇಕು. ಇದು ಒಳ್ಳೆ ಘಮ ಬರುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಒಂದು 6 ರಿಂದ 7 ನಿಮಿಷದವರೆಗೂ ಟೈಮ್ ತೊಗೊಳುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು ಇದನ್ನು. ನೋಡಿ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ. ಆಮೇಲೆ ತುಂಬ ಓವರ್ ಕುಕ್ಕು ಮಾಡೋಕ್ಕೆ ಹೋಗಬಾರ್ದು. ಸೊ ಈ ಥರ ಆದರೆ ಸಾಕು. ಇವಾಗ ಫ್ಲೇಮ್ನ ಸ್ವಿಚ್ ಆಫ್ ಮಾಡಿಬಿಡಿ. ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಒಂದು ಸೈಡ್ ಎತ್ತಿಟ್ಬಿಡೋಣ, ಆರಕ್ಕೆ ಬಿಡೋಣ. ಇದನ್ನು ಪಾತ್ರೆ ಬಿಸಿ ಇರತ್ತಲ್ವ, ಆವಾಗವಾಗ ಈ ಥರ ಮಿಕ್ಸ್ ಮಾಡ್ತಾಯಿರಿ. ಇವಾಗ ಒಂದು ಮಿಕ್ಸಿ ಜಾರಿಗೆ 1 ಗ್ಲಾಸ್ನಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. 1 ಗ್ಲಾಸು ಬೇಸನ್ ಹಿಟ್ಟಿಗೆ 1 ಗ್ಲಾಸು ಸಕ್ಕರೆ ಪರ್ಫೆಕ್ಟ್ ಆಗಿರುತ್ತೆ. ಅದಕ್ಕೆ ಒಂದು 3 ಏಲಕ್ಕಿ ಹಾಕಿಬಿಟ್ಟು ಇದನ್ನು ನೈಸಾಗಿ ಪೌಡರ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ತಾ ಇದ್ರಲ್ವ, ಈ ಥರ ನೈಸಾಗಿ ಪೌಡರ್ ಮಾಡ್ಕೋಬೇಕು. ಇವಾಗ ನಾವು ಅದನ್ನೇನು ಬೇಸನ್ ಹಿಟ್ಟು ಹುರಿದಿದ್ವಲ್ಲ, ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ, ನೋಡ್ತಿರ್ಬೋದು ನೀವಿಲ್ಲಿ. ಸೊ ಇದನ್ನ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾವೇನು ಸಕ್ಕರೆ ಪುಡಿ ಮಾಡಿದ್ದೀವಲ್ಲ ಅದನ್ನೇ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಸಾರಿ ಸಕ್ಕರೆಯನ್ನು ಸೇರ್ಸಕ್ಕೆ ಹೋಗಬೇಡಿ, ನೋಡಿಕೊಂಡು ಈ ಥರ ಹಾಕ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸಕ್ಕರೆನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾನಿಲ್ಲಿ ಸಮ ಪ್ರಮಾಣದಲ್ಲಿ ತೊಗೊಂಡೇನಿ ಹಿಟ್ಟು ಮತ್ತು ಸಕ್ಕರೆನ, ಅಂದರೆ ಪರ್ಫೆಕ್ಟ್ ಸ್ವೀಟ್ ಇರುತ್ತೆ. ನೀವು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು.
ಸೊ ಈ ಥರ ನೀವು ಕೈಯಲ್ಲಿ ಈ ಥರ ನೀವು ಅಂಗೈಯಲ್ಲಿ ಹಾಕ್ಕೊಂಡು ಈ ಥರ ನಾ ತೋರಿಸ್ತಾ ಇದ್ದೀನಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನಿಮಗೆ ಬೇಸನ್ ಹಿಟ್ಟು ಮತ್ತು ಸಕ್ಕರೆ ಚೆನ್ನಾಗಿ ಬೆರೆಯುತ್ತೆ. ಆವಾಗ ಉಂಡೆಗಳು ಟೇಸ್ಟು ಚೆನ್ನಾಗಿ ಬರುತ್ತೆ. ನಿಮ್ಗೆ ಯಾವ ಸೈಜಿನಲ್ಲಿ ಉಂಡೆಗಳು ಬೇಕೋ ಆ ಥರ ಸ್ವಲ್ಪ ಹಿಟ್ಟನ್ನು ತೊಗೊಂಬಿಟ್ಟು ಈ ಥರ ಉಂಡೆ ಶೇಪಲ್ಲಿ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಒಣ ದ್ರಾಕ್ಷಿನ ಇಟ್ಬಿಟ್ಟು ಸೊ ಈ ಥರ ರೋಲ್ ಮಾಡ್ಕೋಬೇಕು. ಅಂದರೆ ಉಂಡೆಗಳು ಶೈನಿಂಗ್ ಬರುತ್ತೆ. ಸೊ ಈ ಥರ ಅದೇ ಪ್ರೊಸೀಜರ್ಲೇ ಉಳಿದಿದ್ದ ಲಡ್ಡುನ ಇದೇ ಥರ ಮಾಡ್ಕೋಬೇಕು. ಇಂಪಾರ್ಟೆಂಟ್ ಟಿಪ್ ಏನಂತಂದರೆ ಈ ಥರ ಲಡ್ಡು ಕಟ್ಕೊಂಡಾದಮೇಲೆ ಚೆನ್ನಾಗಿ ರೋಲ್ ಮಾಡ್ಕೋಬೇಕು. ಅಂದರೆ ನಿಮಗೆ ಉಂಡೆಗಳು ಶೈನಿಂಗ್ ಬರುತ್ತೆ, ಹಾಗೆ ಉಂಡೆಗಳ ಶೇಪು ರೌಂಡಾಗಿ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಲಡ್ಡುಗಳು. ಈ ಥರ ರೋಲ್ ಮಾಡೋದ್ರಿಂದ ತುಂಬ ಶೈನಿಯಾಗಿ ಕಾಣಿಸುತ್ತೆ. ಆಮೇಲೆ ನಾನು ತೊಗೊಂಡಿರೋಂಥ ಕ್ವಾಂಟಿಟಿ ಕರೆಕ್ಟಾಗಿದೆ. ಹಿಟ್ಟು ಮತ್ತು ಸಕ್ಕರೆ ಮತ್ತು ತುಪ್ಪದ ಮೆಜರ್ಮೆಂಟು ನಾನು ನಿಮಗೆ ಪರ್ಫೆಕ್ಟಾಗಿ ತೋರಿಸ್ಕೊಟ್ಟಿದ್ದೀನಿ. ಈ ಮೆಥಡಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಪರ್ಫೆಕ್ಟ್ ಬೇಸನ್ ಲಡ್ಡು ಮಾಡ್ಕೋಬೋದು ನೀವು ನಾನು ಹೇಳಿರುವಂಥ ಮೆಜರ್ಮೆಂಟನ್ನು ನೀವು ತೊಗೊಂಡ್ರೆ. ಹಾಗೆ ನಾನು ಮೊದಲಿಗೆ ಹೇಳಿದಾಗೆ ಬೇಸನ್ ಹಿಟ್ಟನ್ನು ಹುರಿಬೇಕಾದ್ರೆ ಮೊದಲಿಗೆ ಹಾಗೇ ಹುರ್ಕೊಳ್ಳಿ. ಅಂದರೆ ಅದರಲ್ಲಿರೋಂಥ ಹಸಿ ವಾಸನೆ ಆಲ್ಮೋಸ್ಟ್ ಹೋಗಿರುತ್ತೆ. ನಂತರ ನೀವು ತುಪ್ಪ ಸೇರಿಸಿ ಹುರಿದಾಗ ಇನ್ನೇನು ಮುಂದೆ 5 to 6 ಮಿನಿಟ್ಸು ರೋಸ್ಟ್ ಮಾಡಿಕೊಂಡ್ರೆ ಬೇಗನೆ ರೋಸ್ಟ್ ಆಗಿಬಿಡತ್ತೆ. ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ. ಸೊ ಅದು ಫಸ್ಟ್ ಇಂಪಾರ್ಟೆಂಟ್ ಟಿಪ್ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ವ, ಈ ಥರ ರೋಲ್ ಮಾಡೋದ್ರಿಂದ ಉಂಡೆಗಳು ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದ್ದಾವೆ ನೋಡ್ತಿರ್ಬೋದು ನೀವಿಲ್ಲಿ. ತುಪ್ಪನೂ ನಾನು ಈ ಮೆಜರ್ಮೆಂಟಿಗೆ ಎಷ್ಟು ಹೇಳಿದ್ದೇನಲ್ಲ ಅಷ್ಟೇ ಹಾಕ್ಕೊಳ್ಳಿ. ತುಂಬ ಜಾಸ್ತಿನೂ ಹಾಕ್ಕೋಬೇಡಿ, ಕಡಿಮೆನೂ ಹಾಕ್ಕೋಬೇಡಿ. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಮತ್ತೆ ಉಂಡೆಗಳು ಮುದ್ದೆ ಮುದ್ದೆ ಆಗಿಬಿಡತ್ತೆ. ನೀವು ಸ್ಟಿಕ್ಕಿಯಾಗಿ ಇರೋದಿಲ್ಲ, ಪರ್ಫೆಕ್ಟ್ ಶೇಪಲ್ಲಿರುತ್ತೆ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಪರ್ಫೆಕ್ಟ್ ಆದ ಲಡ್ಡು ರೆಡಿಯಾಗಿದೆ ನೋಡ್ತಿರ್ಬೋದು ನೀವಿಲ್ಲಿ. ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ಪರ್ಫೆಕ್ಟಾಗಿ ಬಂದಿದೆ. ಸೊ ನೀವು ತಿನ್ನಬೇಕಾದ್ರೆ ಬಾಯಲ್ಲಿಟ್ಟರೆ ಕರ್ಗೋಗೋ ಥರ ಇರುತ್ತೆ. ನಾನು ಏನಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ ನಾನು ಬೇಸನ್ ಲಡ್ಡು ತುಂಬ ಸಾರಿ ಮಾಡಿ ನಾನು ನಿಮ್ಗೆ ಇದನ್ನು ಇವತ್ತು ರೆಸಿಪಿನ ಶೇರ್ ಮಾಡಿದ್ದೀನಿ. ಸೊ ಹಬ್ಬಗಳಿಗೆ ಹಾಗೆ ಏನಾದರೂ ಸ್ಪೆಷಲ್ ಅಕೇಶನ್ ಇದ್ದರೆ ಈ ಥರ ಲಡ್ಡು ರೆಸಿಪಿನ ಮಾಡಿ, ಹಾಗೆ ಸ್ನ್ಯಾಕ್ಸಿಗೋಸ್ಕರ ಮಕ್ಕಳಿಗೆ ಸಹಿತ ನೀವು ಮಾಡಿ ಇಟ್ಕೋಬೋದು. ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಸೊ ಪರ್ಫೆಕ್ಟ್ ಆದ ಬೇಸನ್ ಉಂಡೆನ ಹೇಗೆ ಮಾಡ್ಕೊಳ್ಳೋದಂತೂ ನೋಡ್ಕೊಂಡ್ರಲ್ವಾ. ನೆಕ್ಸ್ಟ್ ರೆಸಿಪಿ ಕ್ರಿಸ್ಪಿಯಾದ ಚುರುಮುರಿ ಉಂಡೆನ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ನಾನಿಲ್ಲಿ ರೆಗ್ಯುಲರ್ ಆಗಿ ಒಗ್ಗರಣೆ ಮಾಡಲಿಕ್ಕೆ ಏನು ತೊಗೊಳ್ತೀವಲ್ಲ ಚುರುಮುರಿ, ಅದನ್ನು ಇಲ್ಲಿ ಒಂದು 4 ಕಪ್ಪಿನಷ್ಟು ತೊಗೊಂಡಿದ್ದೀನಿ. 4 ಕಪ್ಪಿನಷ್ಟು ಚುರುಮುರಿಗೆ ನಾನಿಲ್ಲಿ 1 ಕಪ್ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಸೊ ದಟ್ ಸ್ವೀಟ್ ಕರೆಕ್ಟಾಗಿರುತ್ತೆ. ನೀವು ಕಡಿಮೆ ಬೇಕಂದರೆ ಕಡಿಮೆನೂ ಹಾಕೋಬೋದು, ಜಾಸ್ತಿ ಬೇಕಾದರೆ ಜಾಸ್ತಿನೂ ಹಾಕೋಬೋದು. ಈಗ ಒಂದು ದಪ್ಪ ತಳ ಇರುವಂಥ ಪಾತ್ರೆಗೆ 1 ಕಪ್ಪಿನಷ್ಟು ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 4 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೋಬೇಕು. ಸೊ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ ಪಾಕ ತೆಕ್ಕೊಳ್ಳೋದು. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಸೊ ಇವಾಗ ಬೆಲ್ಲ ಎಲ್ಲ ಕರಗ್ತಾ ಇದೆ. ಈ ಹಂತದಲ್ಲಿ ನೀವು ಬೇಕಿದ್ದರೆ ಬೆಲ್ಲನ ಸೋಸ್ಕೋಬೋದು. ಸೋಸ್ಬಿಟ್ಟು ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಂಡು ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಬೆಲ್ಲ ನಾನು ಒಳ್ಳೆ ಕ್ವಾಲಿಟಿ ತೊಗೊಂಡಿರೋದ್ರಿಂದ ನಾನೇನು ಸೋಸಿಲ್ಲ, ಇದನ್ನು ಹಾಗೇ ಪಾಕ ತೆಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ಚೆಕ್ ಮಾಡ್ಕೊಳ್ತಾ ಇರಬೇಕು ತುಪ್ಪ ಹಾಕಿದ ನಂತರ. ಸೊ ಅದು ಪಾಕ ಬರಬೇಕಲ್ವ. ನಾನು ಸಿಂಪಲ್ ಮೆಥಡ್ ತೋರಿಸ್ಕೊಡ್ತೇನೆ ನಿಮಗೆ ಪಾಕ ತೆಗೆಯೋದು ಹೇಗೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಚೆಕ್ ಮಾಡ್ತಾ ಇರಬೇಕು. ಒಂದು ತಟ್ಟೆಯಲ್ಲಿ ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ 1-2-3 ಡ್ರಾಪ್ಸ್ನಷ್ಟು ಪಾಕನ ಬಿಟ್ಟು ನೋಡಿ. ಸೊ ಈ ಥರ ಹಾಕಿದಾಗ ಅದು ಸ್ಪ್ರೆಡ್ ಆಗಬಾರ್ದು ನೀರಲ್ಲಿ. ಈ ಥರ ನೋಡಿ ಸಾಫ್ಟ್ ಬಾಲ್ ಥರ ಆಗಬೇಕು ನೋಡಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಆದರೆ ಪರ್ಫೆಕ್ಟ್ ಆಗಿದೆ ಪಾಕ ಇವಾಗ. ಸೊ ಇವಾಗ ನಾವೇನು ಸಾಕು, ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಯಾವಾಗಲೂ. ಇವಾಗ ನಾವು ಚುರುಮುರಿ ಏನು ತೊಗೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ಪಾಕ ಮತ್ತು ಚುರುಮುರಿ ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಉರಿನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡ್ತಾ ಇದ್ದೀರಲ್ವ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಣಿಸ್ತಿರ್ಬೋದು ನಿಮಗೆ, ತಳ ಒಂಚೂರು ಅಂಟಿಲ್ಲ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ನಾನು ಇನ್ನೂ ಇಂಪಾರ್ಟೆಂಟ್ ನಿಮಗೆ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ಇವಾಗ ಸ್ವಿಚ್ ಆಫ್ ಮಾಡಿ ಫ್ಲೇಮ್ನ. ಇಮಿಡಿಯೇಟಾಗಿ ನೀವು ಇದನ್ನು ಆರಕ್ಕೇನು ಬಿಡೋಕ್ಕೆ ಹೋಗಬೇಡಿ. ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಇದನ್ನು ಬಿಸಿ ಬಿಸಿಯಾಗೇ ಕಟ್ಟಬೇಕು. ಸೊ ನೀವು ಏನಾದರೂ ಸ್ವಲ್ಪ ಆರು ಹೋದರೆ ಅದು ಗಟ್ಟಿಗೆ ಆಗಿಬಿಡತ್ತೆ. ಅದಕ್ಕೋಸ್ಕರ ಕೈಗೆ ತುಪ್ಪ ಹಚ್ಕೊಂಡ್ರೆ ನಿಮಗೆ ಕೈಯನ್ನು ಸುಡೋದಿಲ್ಲ, ಹಾಗೆ ಉಂಡೆಗಳು ಚೆನ್ನಾಗಿ ಬರುತ್ತೆ.
ಸೊ ನೋಡ್ತಾ ಇದ್ರಲ್ವ ಈ ಥರ ಉಂಡೆಗಳನ್ನ ಮಾಡ್ಕೊಂಡ್ರಾಯ್ತು. ನಾನು ತೊಗೊಂಡಿರೋಂಥ ಕ್ವಾಂಟಿಟಿಯಲ್ಲಿ ನೀವು ಉಂಡೆಗಳನ್ನ ಮಾಡ್ಕೊಳ್ತೀರಾ ಅಂತಂದರೆ ಒಬ್ಬರೇ ಮಾಡ್ಕೋಬೋದು. ಬಟ್ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾದರೆ ಅಟ್ಲೀಸ್ಟ್ ನೀವು ಇಬ್ಬರು ಸೇರ್ಕೊಂಡ್ಬಿಟ್ಟು ಈ ಲಡ್ಡುನ ಮಾಡ್ಕೊಳ್ಳಿ. ಯಾಕಂದರೆ ಇದು ಉಂಡೆ ಕಟ್ಟಬೇಕಾದ್ರೆ ಬೇಗ ಕಟ್ಟಬೇಕಾಗತ್ತೆ, ಇಲ್ಲಾಂದರೆ ಡ್ರೈ ಆಗುತ್ತೆ. ಅದಕ್ಕೋಸ್ಕರ ಹಾಗೆ ಈ ಚುರುಮುರಿ ಉಂಡೆನ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ. ಒಂದು ತಿಂಗಳವರೆಗೂ ನೀವು ಯೂಸ್ ಮಾಡ್ಕೋಬೋದು, ಏನೂ ಆಗಲ್ಲ. ಹಾಗೆ ಇದು ಚುರುಮುರಿ ಉಂಡೆ ಅಂದರೆ ಎಲ್ಲರಿಗೂ ನೆನಪಾಗೋದೇ ಸ್ಕೂಲ್ ಡೇಸ್. ಯಾರಿಗೆಲ್ಲ ತುಂಬ ಇಷ್ಟ ಸ್ಕೂಲ್ ಡೇಸಲ್ಲಿ ನಾವೆಲ್ಲ ಚುರುಮುರಿ ಉಂಡೆ ತೊಗೊಂಡು ತಿಂತಾ ಇದ್ವಲ್ಲ, ಯಾರಿಗೆಲ್ಲ ನೆನಪಿದೆ ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ವ ಈ ಥರ ಸ್ವಲ್ಪ ಲೇಟ್ ಆದರೆ ಗಟ್ಟಿಗಾಗೋ ಚಾನ್ಸಸ್ ಇರುತ್ತೆ. ಈ ಥರ ಆದರೆ ಭಯ ಬೀಳಕ್ಕೆ ಹೋಗಬೇಡಿ. ಇದು ಇಂಪಾರ್ಟೆಂಟ್ ಟಿಪ್ಸ್ ಏನಂತ ಇವಾಗಲೇ ಹೇಳ್ತಾ ಇದ್ದೀನಿ. ಈ ಥರ ನೀವು ಒಲೆ ಮೇಲೆ ಇಟ್ಕೊಂಡು ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಆಯಿತು. ಮತ್ತು ಅದು ಉಂಡೆ ಕಟ್ಟೋಕ್ಕೆ ಈ ಥರ ಬರುತ್ತೆ. ನೀವು ಬೇಗ ಉಂಡೆನ ಕಟ್ಟಿ ಇಟ್ಕೊಂಡ್ಬಿಡ್ಬೋದು. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು ನಿಮಗೆ ಇಂಪಾರ್ಟೆಂಟ್ ಟಿಪ್ಸ್ ಅಂತ ಹೇಳಿಬಿಟ್ಟು. ಇದು ಗಟ್ಟಿಯಾಗೋಯ್ತು, ಆಮೇಲೆ ಉಂಡೆಗಳು ಹಾಳಾಗೋಯ್ತು, ಕಟ್ಟಕ್ಕೆ ಬರ್ತಾ ಇಲ್ಲ ಅಂತೇಳಿ ಯಾರು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ನೋಡ್ತಾ ಇದ್ರಲ್ವ ನಾನು ಮತ್ತೆ ಬಿಸಿ ಮಾಡಿಕೊಂಡು ಎಲ್ಲ ಉಂಡೆಗಳನ್ನು ಕಟ್ಕೊಂಡೆ. ನಾನು ತೊಗೊಂಡಿರೋಂಥ ಕ್ವಾಂಟಿಟಿಯಲ್ಲಿ ಒಂದು 14ರಿಂದ 15 ಉಂಡೆ ಆಗಿತ್ತು ಈ ಸೈಜಿಂದು. ಸೊ ನಾನು ಹೇಳಿಕೊಟ್ಟಿರ್ತಕ್ಕಂಥ ಮೆಥಡಲ್ಲಿ ಮಾಡಿದರೆ ಕ್ರಿಸ್ಪಿಯಾಗಿ ಮಾಡ್ಕೋಬಹುದು. ಕೇಳಿಸ್ಕೊಂಡ್ರಲ್ವಾ ಸೌಂಡು, ಲಡ್ಡು ಎಷ್ಟು ಕ್ರಿಸ್ಪಿಯಾಗಿದೆ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು ಇವಾಗೆ. ಸೊ ನಾನು ತೊಗೊಂಡಿರುವಂಥ ಚುರುಮುರಿ ಕ್ರಿಸ್ಪಿಯಾಗಿತ್ತು. ಸೊ ಉಂಡೆಗಳು ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಸೊ ನಿಮ್ಮ ಸಾಫ್ಟ್ ಇದ್ದರೆ ಮೊದಲೇ ಉಂಡೆ ಕಟ್ಟೋಕ್ಕಿಂತ ಮುಂಚೆ ಸ್ವಲ್ಪ ಪಾತ್ರೆಯಲ್ಲಿ ಹಾಕಿ ಬಿಸಿ ಮಾಡ್ಕೊಳ್ಳಿ, ಕ್ರಿಸ್ಪಿಯಾಗೆ ಬರುತ್ತೆ. ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನೋಡಿದ್ರಲ್ಲ ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ಚುರುಮುರಿ ಉಂಡೆ ರೆಡಿ ಆಗೋಯ್ತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.